ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಕೇಬಲ್ ಕಲೆಕ್ಷನ್ಗೆ ಬಂದಾಗ ಇಲ್ಲಿ ನಮ್ಮ ನೆಟ್ವರ್ಕ್ ಏರಿಯಾದಲ್ಲಿ ನಮ್ಮ ಕೇಬಲ್ ಕಲೆಕ್ಷನ್ ಇದೆಯಲ್ವ ಇಲ್ಲಿ ಒಂದು ಮದುವೆ ಆಗ್ತಾಯಿತ್ತು. ನಮ್ಮ ಕಸ್ಟಮರ್ ಅವ್ರ ಪಕ್ಕದ ಮನೆಯಲ್ಲಿ ಅವರು ಬಳೆ ಶಾಸ್ತ್ರ ಮಾಡ್ತಾಯಿದ್ರು. ಪಾಪ ನೆಂಟರೆಲ್ಲ ತುಂಬಾ ಬಂದಿದ್ದರೂ ಕೂಡ ಅವರು ಪಾಪ ಈ ಮಗುಗೆ ಫಸ್ಟು ಈ ಮಗುಗೆ ಹಾಕ್ರಪ್ಪ ಬಳೆ ಅಂತಂದ್ಬಿಟ್ಟು, ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿ ನನಗೂ ಕೂಡ ಅವರು ಪ್ರೀತಿಯಿಂದ ಬಳೆ ತೊಡಿಸೋದಕ್ಕೆ ಮುಂದಾದರು. ನಾನು ಖುಷಿಯಾಗಿ ಆಯಿತು ಅಂತ ಕೂತ್ಕೊಂಡೆ. ತುಂಬಾ ಖುಷಿ ಆಯಿತು. 2 ಕೈಗೂ ಒಂದೊಂದು ಡಜನ್ ಬಳೆ ಹಾಕಿಸ್ಕೊಂಡು, ಒಂದು ಡಜನ್ ಹಾಕಿಸ್ಕೊಂಡ್ಮೇಲೆ ಅದ್ರ ಮುಂದೆ ಆ ಬಳೆಗಳ ಮುಂದೆ ಕಪ್ಪು ಬಳೆಗಳನ್ನು ಕೂಡ ಹಾಕಿದ್ರು. ಇದು ಒಂದು ಖುಷಿಯ ವಿಚಾರ ಆಗಿದೆ. ಅದಕ್ಕಾಗಿ ನಾನು ನಿಮ್ಮೊಂದಿಗೆ ಈ ವಿಚಾರವನ್ನು ಹಂಚಿಕೊಳ್ಳುತ್ತಿದ್ದೇನೆ. ನನಗೆ ಬಳೆಗಳಲ್ಲಿ ಹಸಿರು ಬಳೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಹಸಿರು ಬಳೆಗಳನ್ನೇ ತೊಡಿಸ್ಕೊಂಡೆ. ಪಾಪ ನೆಂಟರು ಇನ್ನೂ ತುಂಬಾ ಜನ ಇದ್ದರು. ಎಷ್ಟೇ ಜನ ಇದ್ರೂ ನನಗೆ ಮುಂದೆ ಕೂರಿಸಿ ಅವರು ತೊಡಿಸಿದ್ರಲ್ಲ, ತುಂಬಾ ಖುಷಿ ಆಯಿತು. ಅವರ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ. ನಮ್ಮ ಕೇಬಲ್ ಕಸ್ಟಮರ್ಸು ಪ್ರತಿಯೊಬ್ಬರು ಅಷ್ಟೇ, ಅವರು ಕೊಡೋ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ. ಇದು 16 ವರ್ಷ ಆಯಿತು. 16 ತುಂಬಿ 17ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ನಾವು. ಅಂದರೆ ಕೇಬಲ್ ತೊಗೊಂಡು ಈ ಬಿಸ್ನೆಸ್ನೆಲ್ಲ ಸ್ಟಾರ್ಟ್ ಮಾಡಿ ತುಂಬ ಖುಷಿ ಆಗ್ತಾಯಿದೆ. ಬಳೆ 2 ಕೈಗೂ ತೊಡಿಸ್ಕೊಂಡ ನಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಳೆಗಳಿಗೆ ನಮಸ್ಕಾರ ಮಾಡಿ ನಾನು ಅಲ್ಲಿಂದ ಬಂದೆ. ನೋಡಿ ಚೆನ್ನಾಗಿದೆಯಾ ಬಳೆಗಳು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಭಾಗ್ಯಲಕ್ಷ್ಮಿ ಬ್ಯೂಟಿ ಝೋನ್. ಥ್ಯಾಂಕ್ ಯು ಒನ್ಸ್ ಅಗೈನ್. ಬಾಯ್ ಬಾಯ್.